ಕಮ್ಯುನಿಸ್ಟ್ ನಾಯಕನ ಮಗಳೇ ಲವ್ ಜಿಹಾದ್ ಸುಳಿಯಲ್ಲಿ. ಕೇರಳದ ಕೆಂಪುಕೋಟೆಯಲ್ಲಿ ಕಣ್ಣೀರಿನ ಕ್ರಾಂತಿ. ದ ಕೇರಳ ಸ್ಟೋರಿ ಈ ಪಿಕ್ಚರ್ ನಿಮ್ಗೆಲ್ಲ ಗೊತ್ತೈತ್ರಿ. ಇದೊಂದು ಪ್ರಾಪಗೊಂಡ ಮೂವಿ ಅಂತ ಕೇರಳ ಕಮ್ಯುನಿಸ್ಟರು ಆರೋಪ ಮಾಡಿದ್ರು. ಕೇರಳದಾಗ ಇದನ್ನ ರಿಲೀಸ್ ಆಗಕ್ಕೂ ಬಿಟ್ಟಿರ್ಲಿಲ್ಲ. ಆದ್ರೆ ಇಡೀ ದೇಶಕ್ಕನ ಜಾತ್ಯತೀತತೆ ಪ್ರಗತಿಪರತೆ ಪಾಠ ಮಾಡೋ ಕಮ್ಯುನಿಸ್ಟ್ ನಾಯಕರ ಮನ್ಯಾಗ ಕುಂತ ಕಣ್ಣೀರ್ ಹಾಕಕತ್ತಾರ. ಕೇರಳ ಕಾಸರಗೋಡಿನ ಸಿಪಿಎಂ ನಾಯಕ PV ಭಾಸ್ಕರನ್ ಅವರ ಸ್ಥಿತಿ ಹಂಗ ಆಗೇತಿ. ಯಾವುದು ಕೇರಳದಾಗ ನಡೆಯಾಕತ್ತಿಲ್ಲ ಅಂತ ಬಿಂಬಿಸಿದ್ರು, ಯಾವುದು ಸಂಘ ಪರಿವಾರ ಸೃಷ್ಟಿ ಮಾಡೈತಿ ಅಂತ ಹೇಳಿದ್ರು, ಅದೇ ಲವ್ ಜಿಹಾದ್ ಈಗ ಇವ್ರ ಮನಿ ಬಾಗಲ್ ತಟ್ಟೈತಿ. ಇವರೆಲ್ಲ ಕಣ್ಣೀರ್ ಸುರಿಸೋ ಹಂಗ ಮಾಡೈತಿ. ಲವ್ ಜಿಹಾದ್ ಬಲೆಗೆ ತಮ್ಮ ಮಗಳ ಬಲಿ ಆದ್ಮೇಲೆ ಅವರಿಗೆ ಲವ್ ಜಿಹಾದ್ ಕರಾಳತೆ ಅರ್ಥ ಆಗೈತಿ. ಕಮ್ಯುನಿಸ್ಟ್ ಕೋಟೆಯಲ್ಲಿ ದುಃಖದ ಕೋಲಾಹಲ. ಈಗ ನಾನು ನಿಮ್ಗೆ ಹೇಳಕತ್ತಿರೋ ಕತೆಗೆ ಮುಖ್ಯ ಕಥಾ ಬಿಂದು ಅಂದ್ರೆ ಕೇಂದ್ರ ಬಿಂದು ಸಿಪಿಎಂ ನಾಯಕ PV ಭಾಸ್ಕರನ್ ಮತ್ತು ಅವರ ಮಗಳು ಸಂಗೀತ. ಸಂಗೀತಾಗ ರೋಡ್ ಆಕ್ಸಿಡೆಂಟ್ ಆಗಿ ಸೊಂಟದ ಕೆಳಗಿನ ಭಾಗಕ್ಕ ಪಾರ್ಶ್ವವಾಯು ಹೊಡೆದೈತಿ, ಅಂದ್ರೆ ಲಕ್ವ ಹೊಡೆದೈತಿ. ಇಷ್ಟೆಲ್ಲಾ ಕಷ್ಟಗಳ ಮಧ್ಯ ದುರಾದೃಷ್ಟ ಅನ್ನೋ ಹಂಗ ಇನ್ನೊಂದು ಕೆಟ್ಟ ದುಷ್ಟಶಕ್ತಿ ಜಾಲಕ್ಕ ಸಿಲುಕಿಕೊಂಡಾಳ. ಸಿಪಿಎಂ ನಾಯಕನ ಮಗಳ ಚಿಕಿತ್ಸೆ ಮಾಡೋ ನೆಪದಾಗ ರಶೀದ್ ಸಂಗೀತ ಅವರ ಮನೆಗೆ ಬಂದ. ರಶೀದ್ ಅನ್ನೋನು ಒಬ್ಬ ನಕಲಿ ಡಾಕ್ಟರ್ ಅನ್ನೋದು ಅರ್ಥನೇ ಆಗ್ಲಿಲ್ಲ, ಯಾರ ಗಮನಕ್ಕೂ ಬರ್ಲಿಲ್ಲ. ರಶೀದ್ ಒಬ್ಬ ಮದ್ವೆ ಆಗಿದ್ದ ಮನುಷ್ಯ ಆಗಿದ್ರುನು ಸಂಗೀತಾಗ ಟ್ರೀಟ್ಮೆಂಟ್ ಕೊಡ್ತೀನಿ ಅನ್ನೋ ನೆಪದಾಗ ಸಂಗೀತನ ತನ್ನ ಬಲಿ ಒಳಗ ಬೀಳಿಸ್ಕೊಂಡು ಬಿಟ್ಟ. ಈಗ ಮಗಳು ಸಂಗೀತ ತಮ್ಮನ್ ಬಿಟ್ಟು ದೂರ ಹೋಗ್ಯಾಳು ಅಂತ ಭಾಸ್ಕರನ್ ದುಃಖದಾಗ ಮುಳುಗ್ಯಾರ. ಮೋರ್ ಓವರ್ ರಶೀದ್ ಒಬ್ಬ ಮಾದಕ ದ್ರವ್ಯಗಳ ಅವ್ಯವಹಾರ ಒಳಗ್ ಸಿಲುಕಿದ್ದಾನ. ಅದ್ರ ಜೊತೆ ಅವನ ಮೇಲೆ ಸಾಕಷ್ಟು ಪ್ರಕರಣಗಳದಾವ. ಅಂತ ವ್ಯಕ್ತಿ ಜೋಡಿ ತನ್ನ ಮಗಳು ಸಿಕ್ಕಾಕೊಂಡಾಳು ಅನ್ನೋ ಒಂದು ಆತಂಕ ತಂದೆಗೆ ಕಾಡಾಕತ್ತೈತಿ. ಇಲ್ಲಿ ಭಾಸ್ಕರನ್ ಅವರು ಬಿಚ್ಚಿಡಕತ್ತಿರುವಂತ ಸತ್ಯ ಏನು ಅಂದ್ರ ಸಂಗೀತಾಗ 1.5 ಕೋಟಿ ಹಣ ಸಿಕ್ಕೈತಿ. ರಶೀದ್ಗೆ ಬೇಕಾಗಿರೋದು ಸಂಗೀತ ಅಥವಾ ಆಕಿಯ ಆರೋಗ್ಯ ಅಲ್ಲ, ಆಕಿ ಹಿಂದ ಇರುವಂತ ಈ 1.5 ಕೋಟಿ ರೊಕ್ಕ ಅಂತ ಅವರ ತಂದೆ ಭಾಸ್ಕರನ್ ಆರೋಪ ಮಾಡಕತ್ತಾರ. ಆದ್ರ ಇಲ್ಲೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಐತ್ರಿ. ಅದ್ ಏನಂದ್ರ ರಶೀದ್ ಒಬ್ಬ ನಕಲಿ ಡಾಕ್ಟರ್ ಅನ್ನೋದು ಯಾರಿಗೂ ಗೊತ್ತಾಗ್ಲೇ ಇಲ್ಲ, ಯಾರು ಇದ್ರ ಬಗ್ಗೆ ಗಮನನೂ ಕೊಡ್ಲಿಲ್ಲ. ಈ ರಶೀದ್ ಬೀಸಿದ ಮಾಯಾಜಾಲಕ್ಕ ಸಿಕ್ಕಿ ಹಾಕೊಂಡ್ಲು ಸಂಗೀತ. ರಶೀದ್ನ ಮಾಯಾಜಾಲದೊಳಗ್ ಬಿದ್ದಿರೋ ಸಂಗೀತ ತನ್ನ ತಂದೆ ತಾಯಿ ಪ್ರೀತಿ ಇದೆಲ್ಲದರ ವಿರುದ್ಧವಾಗಿನ ಪೊಲೀಸರಿಗೆ ಲೆಟರ್ ಬರ್ದಾಳ. ನಾನು ರಶೀದ್ನ ಮದ್ವೆ ಆಗಕ ಇಷ್ಟಪಟ್ಟಿದ್ದಕ್ಕಾಗಿ ನನ್ನ ತಂದೆ ನನಗ ಚಿತ್ರಹಿಂಸೆ ಕೊಡಾಕತ್ತಾರ, ನನ್ನ ಗೃಹ ಬಂಧನದಾಗ ಇಟ್ಟಾರಂತ ತನ್ನ ತಂದೆಯ ವಿರುದ್ಧ ನಾ ಪೊಲೀಸರಿಗೆ ದೂರು ಕೊಟ್ಟಾಳ. ಈ ಒಂದು ಇನ್ಸಿಡೆಂಟ್ ಏನೈತಲ್ಲ, ಒಂದು ಕಟು ಸತ್ಯವನ್ನ ಎತ್ತಿ ತೋರಿಸ್ತೈತಿ. ತಮ್ಮ ಇಡೀ ಜೀವನವನ್ನ ಕಮ್ಯುನಿಸ್ಟ್ ಸಿದ್ಧಾಂತಕ್ಕಾಗಿ ಮುಡಿಪಿಟ್ಟ ನಾಯಕನ ಪರಿಸ್ಥಿತಿ ಇವತ್ತು ತನ್ನ ಮಗಳ ರಕ್ಷಣೆಗಾಗಿ ಧರ್ಮದ ಮೊರೆ ಹೋಗ್ಬೇಕಾಗೈತಿ. ಇದು ಬರೀ ಒಂದು ಕುಟುಂಬ ಕಂಟಿದ ಸಮಸ್ಯೆ ಅಂತ ನಾವು ಅನ್ಕೋಬಾರ್ದ್ರಿ. ಇದು ಇಡೀ ಕೇರಳ ಸಮಾಜ ಕಂಟಿರುವಂತ ಒಂದು ದೊಡ್ಡ ಸಮಸ್ಯೆ. ಹಿಂದಿನ ಕಮ್ಯುನಿಸ್ಟ್ ಸಾಕ್ಷಿಗಳು ನೆನಪಿರಲಿ. ಕೇರಳದ ಸಿಪಿಎಂ ನಾಯಕರು ಏನದಾರಲ್ರಿ, ಈ ಹಿಂದೆ ನಡೆದ ಮತಾಂತರ ಪ್ರೇಮ ಪ್ರಕರಣಗಳನ್ನ ವೈಯಕ್ತಿಕ ಸ್ವಾತಂತ್ರ್ಯ ಅಂತ ಬಿಂಬಿಸಿದ್ರು. ಲವ್ ಜಿಹಾದನ್ನ ವಿರೋಧ ಮಾಡಿದವರು ಸಂಕುಚಿತ ಮನೋಭಾವನೆ ಇರುವವರು ಅಂತ ಟೀಕೆ ಮಾಡಿದ್ರು. ಕ್ರೈಸ್ತ ಸಮುದಾಯದವರು ಅದು ಎಷ್ಟೇ ಈ ವಿಷಯವನ್ನ ತಗೊಂಡೋಗಿ ಕಮ್ಯುನಿಸ್ಟರ್ ಮುಂದಿಟ್ರು, ಅವ್ರು ಅದನ್ನ ಸೀರಿಯಸ್ ಆಗೇ ತಗೊಂಡಿರ್ಲಿಲ್ಲ. ಅಚ್ಯುತಾನಂದನ್ ಅವರ ಭಯಾನಕ ಮಾತು. ಈ ಹಿಂದೊಮ್ಮೆ ಸಿಪಿಎಂ ನಾಯಕ ಮಾಜಿ ಮುಖ್ಯಮಂತ್ರಿ VS ಅಚ್ಯುತಾನಂದ ಅವರ ಕೇರಳವನ್ನ ಮುಸ್ಲಿಂ ಬಹುಸಂಖ್ಯಾತ ರಾಜ್ಯವನ್ನಾಗಿ ಮಾಡುವ ಪ್ರಯತ್ನ ನಡೆಯಾಕತ್ತೈತಿ ಅಂದಿದ್ರು. ಆದ್ರ ಆಗೂನು ಅವರದೇ ಪಕ್ಷ ಕಮ್ಯುನಿಸ್ಟ್ ಪಕ್ಷ ಅವ್ರ ಮಾತಿಗೂ ಬೆಲೆ ಕೊಟ್ಟಿರ್ಲಿಲ್ಲ. ಇವತ್ತ ಅದೇ ಪಕ್ಷದ ಇನ್ನೊಬ್ಬ ನಾಯಕನ ಮಗಳನ್ನ ಲವ್ ಜಿಹಾದ್ ಬಲೆಗೆ ಬೀಳಿಸ್ಕೊಂಡ್ರು ಆಕಿಗೆ ಯಾವ ಬಲೆ ಒಳಗ ಬಿದ್ದೀನಿ ಅಂತ ಅವಳೇ ಅರ್ಥ ಮಾಡ್ಕೊಳ್ಳಾರ್ದಷ್ಟು ಅಂತ ಪರಿಸ್ಥಿತಿಗೆ ಹೋಗಿಬಿಟ್ಟಾಳ. ಅಂದ್ರೆ ಅರ್ಥ ಮಾಡ್ಕೊರಿ, ಈ ಮತಾಂಧ ಟೂಲ್ ಕಿಟ್ನ ಬ್ರೇನ್ ವಾಷಿಂಗು ಎಷ್ಟರ ಮಟ್ಟಿಗೆ ಆಳವಾಗಿರಬಾರ್ದು. ಈಗ ಪ್ರಸ್ತುತ ಪರಿಸ್ಥಿತಿ ಹೆಂಗೈತಿ ಅಂತ ಈಗರೇ ಕಮ್ಯುನಿಸ್ಟರಿಗೆ ಅರ್ಥ ಆಗ್ಬೇಕಲ್ರಿ. ದಿ ಕೇರಳ ಸ್ಟೋರಿ ಮತ್ತು ಕರಾಳ ಸತ್ಯಗಳ ಸರಣಿ, ಇದೇ ರೀತಿ ಘಟನೆಗಳ ಆಧಾರಿತ ಒಂದು ಚಿತ್ರ ದ ಕೇರಳ ಸ್ಟೋರಿ ರಿಲೀಸ್ ಆಗಿತ್ತು. 32,000 ಹೆಣ್ಣು ಮಕ್ಕಳು ಲವ್ ಜಿಹಾದ್ಗ ಬಲಿಯಾಗಿ ಐಸಿಸ್ಗ ಸೇರ್ಕೊಂಡಾರು ಅನ್ನೋದನ್ನ ಈ ಮೂವಿಯಲ್ಲಿ ತೋರಿಸಿದ್ರು. ಅಷ್ಟಾದ್ರೂ ಕೇರಳ ಕಮ್ಯುನಿಸ್ಟ್ ಸರ್ಕಾರ ಇದು ಒಂದು ಪ್ರೊಪೋಗಂಡಾ ಮೂವಿ ಅಂತ ತಳ್ಳಿ ಹಾಕಿತ್ತು. ಈ ಮೂವಿಯನ್ನ ನಿಷೇಧನೂ ಮಾಡಿತ್ತು.
ಹಿಂದಿನ ಪ್ರಕರಣಗಳು ಇದೊಂದು ಪ್ಯಾಟರ್ನ್. ಭಾಸ್ಕರನ್ ಅವರ ಮಗಳು ಸಂಗೀತ ಪ್ರಕರಣ ಒಂದು ಪ್ರೀತಿಗತ್ಲೆ ಕೆಲವು ಮಂದಿ ಕಾಣಿಸ್ಬೋದು, ಆದ್ರ ಇದ್ರ ಹಿಂದಿರೋ ಷಡ್ಯಂತ್ರ ಬಹಳ ದೊಡ್ಡದೈತಿ. ಹೆಣ್ಣು ಮಕ್ಕಳನ್ನ ತಮ್ಮ ಬಲೆಗೆ ಬೀಳಿಸ್ಕೊಂಡು ಮತಾಂತರ ಮಾಡಿ ಅವರ ದುಡ್ಡನ್ನ ದೋಚಿ ಅವರನ್ನ ಮಾರಾಟ ಮಾಡೋ ವ್ಯವಸ್ಥಿತವಾಗಿರುವಂತ ಒಂದು ಪ್ರೊಸೀಜರ್. ಈ ಷಡ್ಯಂತ್ರ ಸರಾಗವಾಗಿ ನಡ್ಕೊಂಡು ಬಂದೈತಿ ಕೇರಳದಾಗ. ಇಂಥ ಪ್ರಕರಣಗಳು ಕೇರಳದಾಗ ಬಹಳಷ್ಟು ನಡೆದವು. ಬಹಳಷ್ಟು ಉದಾಹರಣೆನೂ ಕೊಡಬಹುದು. ಉದಾಹರಣೆ ನಂಬರ್ 1, ಹಿಂದೂ ಯುವತಿ ಅಖಿಲ ಮುಸ್ಲಿಂ ಯುವಕನನ್ನ ಮದ್ವೆ ಆಗೋದಕ್ಕಂತ ಹೇಳಿ ಮತಾಂತರಗೊಂಡು ಹಾದಿಯಾ ಅಂತ ಹೆಸರು ಬದಲಾಯಿಸಿಕೊಂಡು ಕನ್ವರ್ಟ್ ಆದ್ಲು. ಆಕಿ ತಂದೆ ನನ್ನ ಮಗಳು ಯಾವುದೋ ಒಂದು ಭಯೋತ್ಪಾದಕರ ಬಲೆಗೆ ಬಿದ್ದಾಳಂತ ಆರೋಪನೂ ಮಾಡಿದ್ರು. ಸುಪ್ರೀಂ ಕೋರ್ಟ್ ಅವರ ತಂದೆ ಹೇಳಿದ್ದನ್ನ ಪರಿಗಣಿಸಿ ಇದಕ್ಕಂತ ಹೇಳಿ ಒಂದು ತನಿಖಾ ತಂಡವನ್ನ ನೇಮಿಸಿತ್ತು. ಸುಪ್ರೀಂ ಕೋರ್ಟ್ ಆಕೆಯ ವೈಯಕ್ತಿಕ ವಿಚಾರ ಎತ್ತಿ ಹಿಡಿದ್ರೂ ಮತಾಂತರ ಮಾಡಿಸೋದಕ್ಕಂತ ಹೇಳಿ ಮಾಡಿರುವ ಒಂದು ಸ್ಪಷ್ಟ ನಿದರ್ಶನ ಅಂತ ಕಣ್ಣಿಗೆ ಕಾಣಿಸಾಕತ್ತಿತ್ತು. ಉದಾಹರಣೆ ನಂಬರ್ 2, ಸೋನಾ ಎಲ್ದೋಸ್ ದುರಂತ. ಇತ್ತೀಚೆಗೆ ನಡೆದ ಘಟನೆ. ಸೋನಾ ಎಲ್ದೋಸ್ 23 ವರ್ಷದ ಯುವಕಿ ಆತ್ಮಹತ್ಯೆ ಮಾಡ್ಕೊಂಡ್ಲು. ಅಕ್ಕಿ ಬಾಯ್ ಫ್ರೆಂಡ್ ರಮೀರ್ಸ್ ಅಕ್ಕಿಗೆ ಹಿಂಸೆ ಕೊಡ್ತಾ ಇದ್ದ. ಮತಾಂತರಕ್ಕಾಗಿ ಬಹಳಷ್ಟು ಚಿತ್ರಹಿಂಸೆ ಕೊಡಾಕತ್ತಿದ್ದ. ಇದರಿಂದ ನೊಂದು ಅಕ್ಕಿ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತ ಗೊತ್ತಾಯ್ತು. ಇದಷ್ಟು ನಾ ಹೇಳಕತ್ತಿದ್ದಲ್ಲ, ಸೋನಾ ತನ್ನ ಡೆತ್ ನೋಟ್ ಒಳಗ ಇದನ್ನ ಬರ್ದಿದ್ಲು. ಈ ಘಟನೆ ಆದ್ಮೇಲೆ ಲವ್ ಜಿಹಾದ್ ಜಾಲ ಎಷ್ಟರ ಮಟ್ಟಿಗೆ ಹರಡೈತಿ ಅನ್ನೋದಕ್ಕೆ ಒಂದು ಪುಷ್ಟಿ ಸಿಕ್ಕಿತ್ತು. ಇವೆಲ್ಲಾ ಪ್ರಕರಣಗಳು ಈಗ CPM ನಾಯಕನ ಮಗಳ ಸಂಗೀತ ಪ್ರಕರಣ. ಇದೆಲ್ಲಾನು ಏನಂದ್ರ ನಾವು ಎಲ್ಲರ್ಕಿನ್ನ ಶ್ರೇಷ್ಠ, ನಾವು ಜಾತ್ಯತೀತರು, ನಾವು ಪ್ರಗತಿಪರರು ಅಂತ ಕಮ್ಯುನಿಸ್ಟ್ ಆಡಳಿತ ಮಾಡ್ಕೊಳಕತ್ತಿರೋರು ತಾವೇ ಶ್ರೇಷ್ಠ ಅಂತ ಹೇಳಕ ಇವೆಲ್ಲ ಪ್ರಕರಣಗಳನ್ನ ಮುಚ್ಚಾಕೊಂಡು ಬಂದಾರ. ಕೇರಳದಾಗ ಇಂಥ ಘಟನೆಗಳು ಸಾಕಷ್ಟು ನಡೆದ್ರು ಈ ಕಮ್ಯುನಿಸ್ಟ್ ಸರ್ಕಾರ ಇವರ ವಿರುದ್ಧ ಕ್ರಮ ತಗೊಳ್ಳೋದ್ರಾಗ ಬಹಳಷ್ಟು ಪ್ರಮಾಣದಾಗ ವಿಫಲ ಆಗೈತಿ. ಯಾವುದೇ ಒಂದೇ ಒಂದು ಲವ್ ಜಿಹಾದ್ ಕೇಸನ್ನ ಇವರು ಸಾಬೀತು ಮಾಡಲಿಲ್ಲ, ಹುಡುಕಿ ಕೊಡ್ಲಿಲ್ಲ, ಬಗೆಹರಿಸಲಿಲ್ಲ. ಇವತ್ತು ತಮ್ಮದೇ ಕಮ್ಯುನಿಸ್ಟ್ ನಾಯಕನ ಮಗಳ ವಿಷಯದಾಗೂ ಇದ ನಡೆದೈತಿ. ಅದಕ್ಕೂ ಕೂಡ ಕಮ್ಯುನಿಸ್ಟ್ ಬಣ್ಣ ಬಳದು ಇದನ್ನು ಮುಚ್ಚಾಕೋ ಪ್ರಯತ್ನ ಅವ್ರು ಮಾಡಕತ್ತಾರಂತ. ಆದ್ರ ನೆನಪಿಲ್ರಿ, ಇವತ್ತು ನಿಮ್ಮದೇ ಪಕ್ಷದ ನಾಯಕನ ಸಿದ್ಧಾಂತದ ಪ್ರೀತಿ, ಕಮ್ಯುನಿಸ್ಟ್ ಸಿದ್ಧಾಂತದ ಪ್ರೀತಿ ಮಗಳ ಪ್ರೀತಿ ಮುಂದ ಸೋತೈತಿ. ನಿಜ ಏನು ಅಂತ ಅವನ ಕಣ್ಣಿಗೆ ರಾಚಾಕತೈತಿ. ನಿಮ್ಮ ಕಮ್ಯುನಿಸ್ಟ್ ಸಿದ್ಧಾಂತ ನಿಮ್ಮ ಮನೆ ಮಕ್ಕಳನ್ನ ರಕ್ಷಣೆ ಮಾಡ್ಕೊಳ್ಳೋದ್ರಾಗ ವಿಫಲ ಆಗೈತಿ. ಬಹಳಷ್ಟು ಪ್ರಮಾಣದಾಗ ಫೇಲ್ ಆಗಕತ್ತೈತಿ. ನಿಮ್ಮ ಮನೆ ಮಕ್ಕಳು ನಿಮ್ಮ ರಾಜ್ಯದ ಮಕ್ಕಳು ಒಂದೇ, ಎಲ್ಲ ಹೆಣ್ಣು ಮಕ್ಕಳು ಒಂದೇ ಅಂತ ನೀವು ಅರ್ಥ ಮಾಡ್ಕೊಂಡು ಇದರ ವಿರುದ್ಧವಾಗಿ ಧ್ವನಿ ಎತ್ತಿ ಕ್ರಮ ಕೈಗೊಂಡ್ರ ಬಹಳ ಚಲೋ ಆಗ್ತೈತಿ. ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣ ಸೈಡ್ಗಿಟ್ಟು ನಿಮ್ಮ ರಾಜ್ಯದ ಹೆಣ್ಣು ಮಕ್ಕಳು ಕೂಡ ನಿಮ್ಮ ಮನೆ ಹೆಣ್ಣು ಮಕ್ಕಳು ಅಂತ ಸ್ವಲ್ಪ ಗಮನ ಕೊಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.